ಅವರಿಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ಲಿ. ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೇನೆ, ಅವ್ರಿಗೆ ಗೊತ್ತಿಲ್ಲದೆ ಇದು ನಡೆದಿಲ್ಲ. ಅವ್ರು ಬಂದು ಹೇಳಿ ನೋಡ, ಅವ್ರಿಗೆ ರೇಪ್ ಆಗಿರೋಳು ನನಗೆ ಗೊತ್ತಿಲ್ಲ ಅಂತೇಳಿ. ಆ ಹೆಣ್ಣುಮಗಳು ಅವರು ಕರ್ಕೊಂಡು ಸುಮ್ಮನೆ ಕೇಸ್ಗಳು ಕೊಡಿಸಿ ನನ್ನ ಹತ್ರ ದಾಖಲೆಗಳಿದೆ ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಇವತ್ತು ಆಕಸ್ಮಿಕ CT ರವಿ ಅವರು ನಾನು ನೋಡಬೇಕು ಅಂತ ಬಂದಿದ್ದು. ಅವ್ರು ಬಂದಿದ್ದಕ್ಕೆ ಅವರು ದೊಡ್ಡ ಗುಣ. ಅವರು ಒಂದು ಹೋರಾಟಗಾರರು, ಹೋರಾಟ ಮನೋಭಾವ ಇರೋಂಥ ವ್ಯಕ್ತಿ. ಒಬ್ಬರಿಗೆ ತೊಂದರೆ ಆದಾಗ ಆ ಕಷ್ಟನ ಅರ್ತಿ ಇವತ್ತು ನನಗೆ ಒಂದೆರಡು ಸಮಾಧಾನವಾಗಿರ್ತಕ್ಕಂಥ ಒಂದೆರಡು ಮಾತು ಹೇಳಿದ್ದಾರೆ. ನಾನು ಅವ್ರು ಬಂದಿದ್ದಕ್ಕೆ ಮತ್ತು ಅವರ ಒಂದು ಒಳ್ಳೆಯತನಕ್ಕೆ ನಾನು ಋಣಿಯಾಗಿರ್ತೇನೆ. ಅವರು ಇವತ್ತು ಬಂದು ನನಗೆ ಧೈರ್ಯ ತುಂಬಿದ್ದಾರೆ. ಅಷ್ಟು ಸಾಕು. ಇವತ್ತು ಜೀವನದಲ್ಲಿ ನಾವು ಯಾರಿಂದ ಏನೂ ಪಡಿಬೇಕಾಗಿಲ್ಲ. ಒಂದೆರಡು ಒಳ್ಳೆಯ ಮಾತು, ಒಂದೆರಡು ಒಳ್ಳೆಯ ನುಡಿಗಳನ್ನ ಹೇಳಿದ್ರೆ ಅದೇ ನಮಗೆ ಒಂದು ರಕ್ಷಣೆ. CT ರವಿ ಅವರು ಬಂದಿದ್ದಕ್ಕೆ ಅವ್ರಿಗೆ ನಾನು ಮತ್ತೊಮ್ಮೆ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳು. ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರಿಗೆ ಎಲ್ಲರ ಗಮನಕ್ಕೂ ತಂದಿದ್ದೀನಿ. ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಕೊಟ್ಟಿರತಕ್ಕಂಥ ದೂರುಗಳ ಬಗ್ಗೆ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ಶೋಭಾ ಕರಂದ್ಲಾಜೆ ಅವ್ರ ಗಮನಕ್ಕೂ ತಂದಿದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ಎಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ನನಗಾಗಿರೋಂಥ ಅನ್ಯಾಯದ ಬಗ್ಗೆ ನಿನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಹ ಖಂಡಿಸಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಪಕ್ಷ ನನ್ನ ಜೊತೆಯಲ್ಲಿದೆ, ಪಕ್ಷ ಜೊತೆಯಲ್ಲಿ ನಾನಿದ್ದೇನೆ. ಎಷ್ಟೇ ಕಷ್ಟ ಬಂದರೂ ಸಹ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷ ಬಿಡ್ತೇನೆ ಅಂತಾಗಲಿ ಅಥವಾ ಸುಮ್ಮನಾಗ್ತೀನಿ ಅನ್ನೋದಾಗಲಿ ಎರಡೂ ಇಲ್ಲ. ನಾನು ಜನರ ಕೆಲಸ ಮಾಡಿ ಶಾಸಕನಾಗಿರೋಂಥವನು, ಮತ್ತು ಜನರ ಕೆಲಸನ ನಾನು ಮುಂದುವರಿಸ್ತೀನಿ.